ಈಗಿನಿಂದಲೇ ಬಿಜೆಪಿ ಸಿದ್ಧತೆಯನ್ನ ಆರಂಭಿಸಿಕೊಂಡಿದೆ. ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಕಮಲ ಪಡೆ ಎಚ್ಚೆತ್ತುಕೊಂಡಿದೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಆರಂಭ ಆಗಿದೆ ಬಿಜೆಪಿಯಲ್ಲಿ. ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಕಮಲ ಪಡೆ ಎಚ್ಚೆತ್ತುಕೊಂಡಿದೆ. ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕಲಿಗಳ ಆಯ್ಕೆಗೆ ಈಗಿನಿಂದಲೇ ಕಸರತ್ತಾಗ್ತಾ ಇದೆ. ಶೀಘ್ರವೇ ಕೊನೆಗೊಳ್ಳಲಿದೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು. ಅಭ್ಯರ್ಥಿಗಳ ಪಟ್ಟಿ ಬೇಗ ಸಿದ್ಧ ಮಾಡೋದಕ್ಕೆ ಕಮಲ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಶೀಘ್ರವೇ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ನಡೆಯುತ್ತೆ. ಜನವರಿ ಕೊನೆಯ ವಾರದ ಒಳಗೆ ಅಭ್ಯರ್ಥಿಯನ್ನ ಫೈನಲ್ ಮಾಡುವ ಬಗ್ಗೆ ಚರ್ಚೆ. ಲೋಕಸಭೆ ಚುನಾವಣೆಗೆ ಪಂಚಸೂತ್ರವನ್ನ ರೆಡಿ ಮಾಡಿದೆ ರಾಜ್ಯ ಬಿಜೆಪಿ. ಬಿಜೆಪಿಯ ಚಿಂತನಾ ಬೈಠಕ್ನಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಕಮಲ ಪಡೆಯಲು ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಬಿಜೆಪಿ ಮುಂದಾಗಿದೆ. ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ಬಿಜೆಪಿಯ ಚಿಂತನಾ ಬೈಠಕ್ನಲ್ಲಿ 4 ತಿಂಗಳ ಮೊದಲೇ ಪಟ್ಟಿ ರೆಡಿ ಆದರೆ ಪ್ರಚಾರಕ್ಕೂ ಸಹ ಅನುಕೂಲ ಆಗುತ್ತೆ. ಕೇಂದ್ರದ ಸಾಧನೆಯನ್ನ ಜನರ ಮುಂದಿಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಚಿಂತನಾ ಬೈಠಕ್ನಲ್ಲಿ ಹಲವು ನಿರ್ಣಯವನ್ನ ಕೈಗೊಂಡಿದೆ ಬಿಜೆಪಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಚಿಂತನಾ ಬೈಠಕ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತು ಅಂತ ಕಾಣಿಸುತ್ತೆ. ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಪ್ರಮುಖವಾಗಿ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಶ್ಚಿತವಾಗಿ ಪ್ರಗತಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಒಂದು ರಾಷ್ಟ್ರೀಯ ಪಕ್ಷಗಳು ಮಾಡುವಂತಹ ಪ್ರತಿಯೊಂದು ಸಭೆಯೂ ಕೂಡ ಅನೇಕ ಮಹತ್ವಗಳನ್ನ ಪಡೆದುಕೊಳ್ತವೆ. ಅದೇ ರೀತಿ ನಿನ್ನೆಯ ಸಭೆ ಕೂಡ ಅಷ್ಟೇ ಮಹತ್ವದ್ದಾಗಿತ್ತು. ನಿನ್ನೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಇರಬಹುದು, ಸಿ ಟಿ ರವಿ ಸೇರಿದಂತೆ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ನಿನ್ನೆ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ಸಂಜೆ 5:30-6 ಗಂಟೆಯ ತನಕ ಒಂದು ಸುದೀರ್ಘವಾದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾದಂತಹ ವಿಚಾರಗಳ ಬಗ್ಗೆ ಗಮನ ಹರಿಸೋದಾದ್ರೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಅದಕ್ಕೆ ಕಾರಣಗಳು ಒಂದು ಟಿಕೆಟ್ ಹಂಚಿಕೆಯನ್ನ ತಡ ಮಾಡಿದ್ದು ಕೂಡ ಪ್ರಮುಖವಾದ ಕಾರಣವಾಗಿತ್ತು ಎನ್ನುವುದು ಬಿಜೆಪಿ ನಾಯಕರು ಕೂಡ ಒಪ್ಪಿಕೊಳ್ತಾರೆ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಆ ರೀತಿಯ ಸಮಸ್ಯೆಗಳು, ಆ ರೀತಿಯ ತೊಂದರೆಗಳು ಆಗಬಾರ್ದು ಎನ್ನುವ ಕಾರಣಕ್ಕೆ ನಿನ್ನೆ ಒಂದು ನಿರ್ಣಯಕ್ಕೆ ಬಂದಂತೆ ಕಾಣ್ತಾ ಇದೆ. ಮೊದಲೇ ಅಂದ್ರೆ ಚುನಾವಣೆಗೆ 2-3 ತಿಂಗಳು ಬಾಕಿ ಇರುವ ಹೊತ್ತಿಗೆ ಯಾರು ಅಭ್ಯರ್ಥಿಗಳು ಲೋಕಸಭೆಗೆ ಹೇಳುವಂತ ಒಂದು ನಿರ್ಣಯವನ್ನ ಕೈಗೊಳ್ಳಬೇಕು. ಆ ಸಂಬಂಧ ನಾಳೆ ಮತ್ತು ನಾಡಿದ್ದು ಪ್ರತಿ ಲೋಕಸಭಾ ಕ್ಷೇತ್ರದ 28 ಲೋಕಸಭಾ ಕ್ಷೇತ್ರದಿಂದ ಜಿಲ್ಲೆಯ ಪದಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸ್ಥಳೀಯ ಮುಖಂಡರುಗಳು, ಶಾಸಕರುಗಳನ್ನ ಕರೆಸಿಕೊಂಡು ಆಯಾ ಕ್ಷೇತ್ರದಲ್ಲಿ ಯಾರ ಬಗ್ಗೆ ಒಲವಿದೆ, ಯಾರು ಆಕಾಂಕ್ಷಿತರಿದ್ದಾರೆ, ಜೊತೆಗೆ ಯಾವೆಲ್ಲ ಸಂಸದರ ಬಗ್ಗೆ ಒಂದಿಷ್ಟು ಕಾರ್ಯಕರ್ತರಿಗೆ ಸಿಗೋದಿಲ್ಲ ಅನ್ನುವಂತ ಆರೋಪ ಇರಬಹುದು, ಅಥವಾ ಸ್ಥಳೀಯವಾಗಿ ಅವರು ನಡೆದುಕೊಂಡ ರೀತಿ ಇರಬಹುದು, ಏನೇನು ದೂರುಗಳಿದಾವೆ ಮತ್ತು ಪ್ಲಸ್ ಏನು ಮೈನಸ್ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಥಳೀಯ ಬಿಜೆಪಿ ನಾಯಕರುಗಳಿಂದ ಸಂಘಟನೆಯಿಂದ ಮಾಹಿತಿಯನ್ನ ಪಡೆದುಕೊಂಡು ಪಟ್ಟಿಯನ್ನ, ಆಕಾಂಕ್ಷಿಗಳ ಹೆಸರುಗಳನ್ನ ಕೇಂದ್ರಕ್ಕೆ ಕಳುಹಿಸುವುದಕ್ಕೆ ನಿನ್ನೆಯ ಸಭೆ ತೀರ್ಮಾನವನ್ನ ಮಾಡಿದೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು ಈ ಸಭೆ ನಡೆಯಲಿದೆ. ಪ್ರಮುಖವಾಗಿ ಬಿಜೆಪಿಯಲ್ಲಿ ಅನೇಕ ಆಂತರಿಕ ವಿದ್ಯಮಾನಗಳು ಕೂಡ ಆಗಿದ್ದಾವೆ. ಅದು ಕೂಡ ಎಲ್ಲೋ ಪ್ರಾಸ್ತಾವಿಕವಾಗಿ ಚರ್ಚೆ ಆಗಿದ್ದಾವೆ ಎನ್ನುವಂತ ಮಾಹಿತಿಗಳು ಕೂಡ ಬಂದಿದ್ದಾವೆ. ಜೊತೆಗೆ ಲೋಕಸಭಾ ಚುನಾವಣೆಗೆ 7 ಕ್ಲಸ್ಟರ್ಗಳನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಕ್ಲಸ್ಟರ್ ಅಂತ ಹೇಳಿದ್ರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಒಂದು ತಂಡಗಳಾಗಿ ವಿಭಜನೆಯನ್ನ ಮಾಡೋದು. ಒಂದೊಂದು ಕ್ಲಸ್ಟರ್ಗೆ 3-4 ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಂತೆ 7 ಕ್ಲಸ್ಟರ್ಗಳನ್ನ ಮಾಡಲಾಗಿದೆ. ಒಂದು ಕರಾವಳಿ ಕರ್ನಾಟಕ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಅದೇ ರೀತಿ ಬೆಂಗಳೂರು, ಮೈಸೂರು ಸೇರಿದಂತೆ ಒಟ್ಟು 7. ಈ 7 ಕ್ಲಸ್ಟರ್ಗಳಲ್ಲಿ 3-4 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಆಯಾ ತಂಡಕ್ಕೆ, ಆಯಾ ವಿಭಾಗಕ್ಕೆ ಒಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಲಾಗತ್ತೆ. ಅವರು ಸಭೆಗಳನ್ನ ನಡೆಸೋದಿರಬಹುದು, ಅಥವಾ ಯಾವೆಲ್ಲ ಪ್ರಮುಖ ನಾಯಕರುಗಳ ಪ್ರಚಾರವನ್ನ ಕೈಗೊಳ್ಳಬೇಕು ಅನ್ನುವಂತ ನಿರ್ಧಾರ ಇರಬಹುದು. ಇದೆಲ್ಲವನ್ನು ಕೂಡ ಆಯಾ ವಿಭಾಗದ ಪ್ರಮುಖರು ಕೈಗೊಳ್ಳುತ್ತಾರೆ ಮತ್ತು ಮಾಹಿತಿಯನ್ನ ಕೊಡ್ತಾರೆ. ಎಲ್ಲವೂ ಸೇರಿ ಒಟ್ಟಿಗೆ ಚುನಾವಣೆಯನ್ನ ಮಾಡಿದ್ರೆ ಸಭೆಗಳ ನಡೆಸೋದಕ್ಕೆ ಕಷ್ಟ ಆಗ್ತವೆ, ಎಲ್ಲರೂ ಒಟ್ಟಿಗೆ ಸೇರೋದು ಕಷ್ಟ ಆಗ್ತವೆ ಎನ್ನುವ ಕಾರಣಕ್ಕೋಸ್ಕರ ಈ ಒಂದು ಕ್ಲಸ್ಟರ್ಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕ್ಲಸ್ಟರ್ ತಂಡವನ್ನ ಕೂಡ ರಚಿಸಿದ್ದಾರೆ ಎನ್ನುವಂತ ಮಾಹಿತಿಗಳು ನಮಗೆ ಬಿಜೆಪಿ ಮೂಲಗಳಲ್ಲಿ ತಿಳಿದು ಬಂದಿದೆ. ಜೊತೆಗೆ ಸಹಜವಾಗಿ ಕೇಂದ್ರ ಸರ್ಕಾರ ಸಾಧನೆಗಳನ್ನ ಈಗಾಗಲೇ ವಿಕಸಿತ ಭಾರತ ಎನ್ನುವ ಹೆಸರಿನಲ್ಲಿ ಮೋದಿ ಗ್ಯಾರಂಟಿ ಎನ್ನುವಂತ ಆ ಪ್ರಚಾರದಡಿ ಮಾಡಲಾಗ್ತಾ ಇದೆ. ಅದನ್ನ ಇಂದಿನಂತೆ ಮುಂದುವರಿಸೋದು,
ರಾಜ್ಯ ಸರ್ಕಾರದಲ್ಲಿ ಆಗಿರುವಂತಹ ಅನೇಕ ವಿದ್ಯಮಾನಗಳು, ಅದು ಬರ ಪರಿಹಾರದ ನಿರ್ವಹಣೆಯಲ್ಲಿ ಸರಿಯಾಗಿಲ್ಲ ಎನ್ನುವಂತ ಆರೋಪ ಜೊತೆಗೆ ಗ್ಯಾರಂಟಿಗಳಿಂದ ಆಗಿರುವಂತಹ ಸಮಸ್ಯೆಗಳು, ರಾಜ್ಯದಲ್ಲಿ ಆಗದೇ ಇರುವಂತಹ ಅಭಿವೃದ್ಧಿ, ಇದೆಲ್ಲ ಪ್ರಮುಖ ಸಂಗತಿಗಳನ್ನ ಜನರ ಮುಂದಿಟ್ಟು ಹೋರಾಟವನ್ನ ರೂಪಿಸೋದಕ್ಕೆ ಮತ್ತು ಇಡೀ ರಾಜ್ಯಾದ್ಯಂತ ತಂಡವನ್ನ ರಚಿಸಿ ಸಭೆ ಸಮಾರಂಭಗಳನ್ನ ಈಗಲೇ ಶುರು ಮಾಡೋದಕ್ಕೆ ಎಲ್ಲ ನಿರ್ಣಯಗಳನ್ನ ನಿನ್ನೆ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಪ್ರಗತಿ ಚುನಾವಣೆಗೆ ಪೂರ್ವದಲ್ಲಿ ಲೋಕಸಭೆಯ ಟಿಕೆಟ್ ಗಳನ್ನ ಫೈನಲ್ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯೋನ್ಮುಖವಾಗಿದೆ. ಅಂದ್ರೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಇದೇ ತಂತ್ರವನ್ನು ಅನುಸರಿಸಿತ್ತು. ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಮತ್ತು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿ ಯೋಜನೆಗಳು ಎಷ್ಟು ಕಾರಣವೋ ಹೇಳೋದನ್ನ ಚರ್ಚೆಯನ್ನ ಮಾಡಲಾಗತ್ತೆ. ಆದ್ರೆ ಕಾಂಗ್ರೆಸ್ ತೆಗೆದುಕೊಂಡಂತ ಅನೇಕ ನಿರ್ಣಯಗಳು, ಅದು ಪಾರ್ಟಿಯಲ್ಲಿ ಆಂತರಿಕವಾಗಿ ತೆಗೆದುಕೊಂಡಂತ ಅನೇಕ ನಿಲುವುಗಳು ಕೂಡ ಗೆಲುವಿಗೆ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ವು. ಹೀಗಾಗಿ ಬಿಜೆಪಿ ಈ ಬಾರಿ ಲೋಕಸಭೆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ವಿಶೇಷ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ರವಿ ಶ್ರೀರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.